ನಮಸ್ಕಾರ ಸ್ನೇಹಿತರೆ. ಈಗ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ವಿಜಯವಾಡದಿಂದ ಒಂದು 30 ಕಿಲೋಮೀಟ್ರು ಆಚೆ ಬಂದಿದ್ದೀನಿ. ರಾತ್ರಿ ಎಲ್ಲೂ ಸ್ಟೇ ಮಾಡಿದೆ ಅಂತಂದರೆ ನಾನು ರಾತ್ರಿ ಸ್ಟೇ ಮಾಡಿದ್ದಿಲ್ಲೇ ನೋಡಿ, ಎಲ್ಲಿ ಸ್ಟೇ ಮಾಡಿದ್ದೀನಿ ಅಂತ ಒಂದು ಸರಿ ತೋರಿಸ್ಬಿಡ್ತೀನಿ. ಸುತ್ತ ಇದೇನೆ. ಈಗ ನಾನು ವೇಲೂರಿಗೆ ಹೋಗಬೇಕು, ವಿಜಯವಾಡದಿಂದ ವೇಲೂರು. ಇವಾಗ ಹೋಗ್ತಾಯಿದೆಯಲ್ಲ ಆ ಕಡೆ ಈ ಲಾರಿ ಹೋಗ್ತಾಯಿದೆಯಲ್ಲ ಅದು ವೇಲೂರು, ಇದು ಬಂದುಬಿಟ್ಟು ವಿಜಯವಾಡದಿಂದ ಬರ್ತಾ ಇರೋದು. ನೈಟು ಬಂದೆ ಇಲ್ಲೇ ನೋಡಿ, ಇಲ್ಲೇ ಸ್ಟೇ ಆಗಿದ್ದೆ ನೋಡು, ಇಲ್ಲೇ ಮಲಗಿದ್ದೆ. ಬಟ್ ರಾತ್ರಿ ಏನು ಟೆಂಟ್ ಏನೂ ಹಾಕಿರಲಿಲ್ಲ. ಈ ಒಂದು ಚೆರೆ ಇದ್ರ ಮೇಲೆ ಬರೆದಿದ್ದೆ, ಡ್ರೈನೇಜ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ಡ್ರೈನೇಜ್ ಮೇಲೆ ಮಲಗಿದ್ದು ನೋಡಿರಿ. ಇಲ್ಲಿ ಹಾಕಿದ್ನಲ್ಲ ಟವಲ್ಲು, ಇಲ್ಲೇ ಟೆಂಟ್ ಏನು ಹಾಕಿರಲಿಲ್ಲ ರಾತ್ರಿ. ನಾನು ಹಾಗೆ ಮಲಗಿದ್ದೆ, ಯಾಕಂದರೆ ಇಲ್ಲೇನು ಭಯ ಇರಲಿಲ್ಲ. ಭಯ ಹಾಕಿರಲಿಲ್ಲಪ್ಪ ಅಂತಂದರೆ ನನಗೆ ಮೇನ್ ರೀಸನ್ನು, ನನಗೆ ಇಲ್ಲಿ ಒಂದು ತೋಟ ಇದೆ ನೋಡ್ತಾ ಇದ್ದೀರಾ, ಬೆಂಡೆಕಾಯಿ. ಆ ಕಡೆ ಬಂದು ಮುಸ್ಕಿನ ಜೋಳ ಅಂದರೆ ಮೆಕ್ಕೆಜೋಳ. ಇಲ್ಲಿ ನನಗೆ ಗಣೇಶ ಹೊಲ್ದವರು ಗಣೇಶನ ಫೋಟೋ ಹಾಕಿದ್ದಾರೆ. ಆ ಧೈರ್ಯ ನನಗಿತ್ತಲ್ಲ, ಇಲ್ಲೇ ಗಣೇಶ ಇದ್ದಾನೆ, ಅದಕ್ಕೆ ಏನು ಮಾಡಿಬಿಟ್ಟೆ, ಗಣೇಶನ ಮುಂದೆನೇ ಇಲ್ಲೇ ನೋಡಿದೆ, ಅಲ್ಲಿ ಗಣೇಶನ ಫೋಟೋ. ಇಲ್ಲೇ ಟೆಂಟು ಹಾಕಲಿಲ್ಲ, ಏನಿಲ್ಲ, ಜಾಸ್ತಿ ಸುಸ್ತಾಗಿತ್ತು. ಆಲ್ರೆಡಿ ನನ್ನ ಮನೆ ನೈಟ್ ಬಂದಾಗ 11:30. ಅದಕ್ಕೇ ಏನು ರಾತ್ರಿ ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ, ಹಂಗೆ ಮಲ್ಕೊಂಬಿಟ್ಟೆ. ಸುಸ್ತಾಗ್ಬಿಟ್ಟಿತ್ತು, ಏನೂ ತಿಂದಿಲ್ಲ ರಾತ್ರಿ. ಈಗಂತೂ ಹೊಟ್ಟೆ ಭಾಳ ಹಸಿತೈತೆ. ಅದಕ್ಕೆ ರಾತ್ರಿ ಗಣೇಶ ಇಲ್ಲೇ ಇದ್ದೀನಲ್ಲ, ಇದೇ ಒಂದು ಧೈರ್ಯ ಅಂದ್ಬಿಟ್ಟು ಇಲ್ಲೇ ಮಲಗಿಬಿಟ್ಟೆ ನೋಡಿ. ಫುಲ್ಲು ಇದೆಲ್ಲ ಬೆಂಡೆಕಾಯಿ, ಅಲ್ಲಿಂದ ಅಲ್ಲಿಗೆ ಇದೆಲ್ಲ ಒಬ್ರದೇ ಅಂತೆ. ಅಲ್ಲಿ ಕಾಣ್ತಾ ಇದೆಯಲ್ಲ ತೋಟ, ಅದೆಲ್ಲ ಒಬ್ರದೇನೆ. ಫುಲ್ಲು ಮುಸ್ಕಿನ ಜೋಳ ಹಾಕಿದ್ದಾರೆ, ಯಾರೋ ಒಬ್ರದೇ ಅಂತೆ ಇದೆಲ್ಲನ ನೋಡಿ. ಅದು ಪಂಪ್ ಸೆಟ್ಟು ನೋಡಿದ್ರಲ್ಲ ಫುಲ್ಲು. ಈಗೆಲ್ಲ ರೆಡಿಯಾಗಿದೆ, ಹೋಗ್ತಾಯಿದ್ದೀನಿ. ಇನ್ನೇನೆಲ್ಲ ಕಟ್ಕೊಂಡಿದ್ದೀನಿ, ಬ್ಯಾಗು ಕಟ್ಟಿದ್ದೀನಿ ಎಲ್ಲನ. ಓಕೆ ಫ್ರೆಂಡ್ಸ್, ಆಮೇಲೆ ಮೀಟ್ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ. ನೋಡಿ, ಈಗ ನಾನು ಇಲ್ಲಿ ತಿಂಡಿ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀನಿ. ಈಗ ನೋಡಿದ್ದೀರಿ ರೋಡು ಈ ಕಡೆ. ಇವಾಗ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಸ್ನಾನ ಮಾಡಬೇಡೋಣ ಅಂತ ನೀರು ಬೀಳ್ತೈತೆ ನೋಡಿ. ಇವರು ಇಲ್ಲೇ, ಇವ್ರನ್ನ ಕೇಳಿದೆ ಅಣ್ಣನ, ಇಲ್ಲ ಮಾಡ್ಕೊಳಪ್ಪ ಇಲ್ಲೇ ತಿಂಡಿ ತಿನ್ನು ಮಾಡ್ಕೊಂಡು ಸ್ನಾನ ಮಾಡ್ಕೊಂತ ಹೇಳಿದ್ರು. ಅದಕ್ಕೆ ಇಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲೇ ನಾನು ಇವಾಗ ತಿಂಡಿ ಮಾಡೋದು ನೋಡಿ. ಇಲ್ಲೆಲ್ಲ ಎಮ್ಮೆಗಳು ಕಟ್ಟಿದ್ದಾರೆ, ಇವರೇ ಓನರು, ಹೊಲ್ದವರು. ಅಯ್ಯೋ, ಎಮ್ಮೆನ ನೋಡ್ತಿದ್ದಂಗೆ ಬರ್ತೈತೆ. ಅಣ್ಣ, ಯಾವೂರಣ್ಣ ಇದೆ? ಯಾವೂರು? ಹಂಚಿನ ಬಲ್ಲ, ಹಚ್ಚಿನ ಬೋಲ್. ಅವನಾ? ಇವರೇ ನೋಡಿ. ಹಾಂ, ಹೌದಾ? ಇವರೇ ನೋಡಿ, ತೋಟದ ಓನರು. ಇದು ಮುಸ್ಕಿನ ಜೋಳ ತೋಟ ಎಲ್ಲ ಇವ್ರದೇ ನೋಡಿ, ಎಮ್ಮೆಗಳೆಲ್ಲ ಇವ್ರದೇ. ಇಲ್ಲೇ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗಪ್ಪ ಅಂತ ಹೇಳಿದ್ದಾರೆ, ಏನು ತೊಂದರೆ ಇಲ್ಲ. ಪೇರೇನಣ್ಣ ನೀ ಪೇರು? ಹಾಂ, ಆದಿನಾರಾಯಣ್ ಅಂತ ಇವ್ರ ಹೆಸರು. ಇವರೇ ಫುಲ್ಲು ಈ ಮುಸ್ಕಿನ ಜೋಳ ಫುಲ್ ಎಲ್ಲ ಇವ್ರದೇ ನೋಡಿ. ಇಲ್ಲಿ ಭತ್ತ ಎಲ್ಲ ಹಾಕಿದ್ದಾರೆ. ನೋಡ್ತಿದ್ದೀರಲ್ಲ ಫುಲ್ಲು ಎಲ್ಲ ಬಣ್ಮೆ ಹಾಕಿದ್ದಾರೆ ನೋಡಿ. ಹಸುಗಳು ಎಲ್ಲ ಹಸುಗಳು ಸುಮಾರು ಒಂದು 15-20 ಹಸ ಇದ್ದಾವೆ. ಎಮ್ಮೆ, ಹಸು ಅಲ್ಲ, 2 ಇದ್ದಾವೆ ಹಸುಗಳು. ಇನ್ನು ಇದ್ದಾವೆಲ್ಲ ಎಮ್ಮೆಗಳೆಲ್ಲ ನನ್ನನ್ನು ಒಳ್ಳೆ ಯಾವ ರೀತಿ ನೋಡ್ತಾವೆ ಅಂದರೆ, ಯಾರಪ್ಪ ಇವನು ಹಿಂಗೆ ನಮ್ಮನ್ನು ವೀಡಿಯೋ ಮಾಡ್ತಾವನೆ ಅಂತ ನೋಡ್ತಾವೆ. ನೋಡಿ, ಸುತ್ತ ಇದೆಲ್ಲ ಭತ್ತ.
ಇವಾಗ ಇಲ್ಲಿ ಸ್ನಾನ ಮಾಡೋಣ ಅಂತ ಇದ್ದೀನಿ. ಈಗ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಗಾಡಿಯಲ್ಲಿ ನಿಂತೈತೆ ತಿಂಡಿಗೆ ಅಂತ ನಿಲ್ಸಿದ್ನಲ್ವಾ, ಇನ್ನೇನು ರೈಸ್ ಇಡಬೇಕು. ಪುಳಿಯೋಗರೆ, ಟೊಮೊಟೊ ಗೊಜ್ಜು ಎಲ್ಲ ಒಂದೇ ಇವಾಗ ನನಗೆ, ಯಾವುದೂ ಸಪ್ರೇಟ್ ಇಲ್ಲ. ಇವಾಗ ಆಮೇಲೆ ರೈಸ್ ಇಡಬೇಕು. ರೈಸ್ ತಂದು ಇಟ್ಬಿಟ್ರೆ ಆಗೋಯ್ತು. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಷ್ಟೇ. ಓಕೆ ಫ್ರೆಂಡ್ಸ್, ಸ್ನೇಹಿತರೆ ರೈಸ್ ರೆಡಿಯಾಗಿದೆ. ಬಟ್ ನೀರೋ ಏನೋ ಜಾಸ್ತಿ ಇಟ್ಟಿದ್ದೀನಿ. ಬಟ್ ಉಕ್ಕು ಬಂದುಬಿಟ್ಟೈತೆ. ಓಪನ್ ಮಾಡಿದ ಮೇಲೆ ಗೊತ್ತಾಗೋದು. ಇನ್ನೇನಿಲ್ಲ, ಊಟ ಮಾಡಬೇಕು. ಬಟ್ ಅದು ಸ್ವಲ್ಪ ಬಿಸಿ ಐತಲ್ಲ, ಆರಬೇಕು. ನೋಡಿ ಇದೆ, ಈ ಕಡೆ ಎಲ್ಲ ಭತ್ತ ಜಾಸ್ತಿ ಬೆಳೀತಾರೆ. ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಭತ್ತ ಬೆಳೀತಾರೆ. ಅದರಿಂದ ಅಕ್ಕಿ ಜಾಸ್ತಿ ಬರೋದ್ರಿಂದ ಹೋಟೆಲ್ಗಳಲ್ಲಿ ಫುಲ್ ಮೀಲ್ಸ್ ಎಲ್ಲೇ ಹೋದರು, ಯಾಕಂದರೆ ಅವ್ರಿಗೆ ಅಕ್ಕಿ ಕಡಿಮೆ ಸಿಗುತ್ತಲ್ಲ ಅವ್ರಿಗೆ, ಅದರಿಂದ ಅಕ್ಕಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಫುಲ್ ಮೀಲ್ಸ್ ಕೊಡ್ತಾರೆ. ಎಲ್ಲಿಂದೆಲ್ಲ ಹೋಗಿ ನಾನು ತಿರುಪತಿಗೆ ಹೋದಾಗ ಕರಿಯರ್ ಹಂಗೇನೆ, ರಾಣ್ಣ ಫುಲ್ ಮೀಲ್ಸ್ ಅಂತ. ಇದೇ ನೋಡಿ, ವಿಶಾಖಪಟ್ಟಣಂ ಇನ್ನೂ ಒಂದು 250 ಕಿಲೋಮೀಟ್ರ್ ಇದೆ. ಬಟ್ ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಲೇ 12 ಗಂಟೆ ಆಗ್ತಾ ಬಂತು. ನೋಡಿ, ಇದು ಮೆಕ್ಕೆಜೋಳ. ನಮ್ಮ ಕಡೆ ಎಲ್ಲ ಮುಸ್ಕಿನ ಜೋಳ ಅಂತೀವಲ್ಲ, ಅದೇನೆ ನೋಡಿ. ಈ ಕಡೆ ಎಮ್ಮೆಗಳು ಎಲ್ಲ ಇದ್ದಾವೆ ಮಸ್ತಾಗಿ. ನೋಡೋಣ ಸ್ನೇಹಿತರೆ. ನೋಡಿ, ಈಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ತಿದ್ದೀನಿ. ಬಟ್ಟೆ ಫುಲ್ ತೋರಿಸಲ್ಲ, ಸೆನ್ಸಾರ್ ಪ್ರಾಬ್ಲಮ್ಮು. ಅದಕ್ಕೇ ಆಫ್ ಮಾತ್ರ ತೋರಿಸ್ತಾ ಇದ್ದೀನಿ, ಫುಲ್ ತೋರಿಸಲ್ಲ. ನೋಡಿ, ಈಗ ಸ್ನಾನ ಮಾಡೋದು ನಾನೀಗ. ಸ್ನಾನ ಆದ್ಮೇಲೆ ಸಿಗೋಣ. ಬೇಜಾರಾಗಬೇಡಿ ಯಾರು. ಸ್ನೇಹಿತರೆ ಬನ್ನಿ, ತಿಂಡಿ ತಿನ್ನೋಣ. ಆಲೇ 1 ಗಂಟೆ ಆಗಿದೆ. ಬೆಳಗ್ಗೆ ತಿಂಡಿ ತಿಂದಿಲ್ಲ. ಇವಾಗ ಹೇಳಿದ್ನಲ್ಲ, ಸ್ನಾನ ಆಯಿತು, ಎಲ್ಲ ರೆಡಿ ಆಯಿತು. ಇವಾಗ ತಿಂಡಿ ತಿನ್ನೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ತಿಂಡಿ ಏನೂ ಇಲ್ಲ, ಪುಳಿಯೋಗರೆನೂ ಅಷ್ಟೇ, ಚಿತ್ರಾನ್ನನೂ ಅಷ್ಟೇ, ಟೊಮೊಟೊ ಗೊಜ್ಜು ಅಷ್ಟೇ, 3 ಮಿಕ್ಸು. ಟೊಮೊಟೊ ಹಣ್ಣು ಹಾಕಿದ್ದೀನಿ, ಪುಳಿಯೋಗರೆ ಪುಡಿ ಹಾಕಿದ್ದೀನಿ, ಟೊಮೊಟೊ ಹಣ್ಣು ಎಲ್ಲ ಹಾಕಿ, ಅದು ಪುಳಿಯೋಗರೆನೂ ಅಲ್ಲ, ಟೊಮೊಟೊ ಗೊಜ್ಜುನೂ ಅಲ್ಲ, ಚಿತ್ರಾನ್ನನೂ ಅಲ್ಲ, ಆ ರೇಂಜಿಗೆ ಮಾಡಿದ್ದೀನಿ. ನೋಡಿ ಬನ್ನಿ. ನೋಡಿದ್ರಲ್ಲ, ಮೊದಲನೇ ತುತ್ತು ದೇವರಿಗೆ. ನಾವು ಆಚೆ ಕಡೆ ಊಟ ಮಾಡ್ತಿರೋದ್ರಿಂದ ಹೊರಗಡೆ ಊಟ ಮಾಡ್ಬೇಕಾದ್ರೆ ಒಂದು ತುತ್ತನ್ನು ನಾವು ಯಾವತ್ತೂ ಬೇರೆಯವ್ರಿಗೆ ಈ ಥರ ಹಿಂಗೆ ಎಸಿಬೇಕಂತೆ. ಅದೇನೋ ಶಾಸ್ತ್ರ. ಅದಕ್ಕೇ ನಾನು ಬೇರೆ ಎಷ್ಟು ಮೊದಲನೇ ತುತ್ತು ನಿಮಗೆ